ಕೊಡಗಿನ ಮಡಿಕೇರಿ 1912ನೇ ಇಸವಿ. ಮಂಜಿನಿಂದ ಆವೃತವಾದ ಬೆಟ್ಟಗಳು, ಹಸಿರಿನಿಂದ ಕಂಗೊಳಿಸುವ ಕಾಫಿ ತೋಟಗಳು. ಅಲ್ಲಿ ವಕೀಲರಾದ ರಾಮಯ್ಯ ಮತ್ತು ನಂಜಕ್ಕ ದಂಪತಿಗಳ ಮನೆ. ಅವರ ಮನೆಗೆ ಹೊಸ ಅತಿಥಿಯ ಆಗಮನವಾಯಿತು. ಆ ಮಗುವೇ ಮುಂದೆ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಛಾಪು ಮೂಡಿಸಿದ ಗೌರಮ್ಮ. ಗೌರಮ್ಮ ಮಡಿಕೇರಿಯ ಸುಂದರ ವಾತಾವರಣದಲ್ಲಿ ಬೆಳೆದರು. ಆಕೆ ಚುರುಕಾಗಿದ್ದರು, ಧೈರ್ಯವಂತರಾಗಿದ್ದರು. ಈಜುವುದು, ಟೆನ್ನಿಸ್ ಆಡುವುದು ಅವರಿಗಿಷ್ಟ, ಜೊತೆಗೆ ಸಾಹಿತ್ಯದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಆಗಿನ ಕಾಲದ ಪ್ರಸಿದ್ಧ ಲೇಖಕರಾದ ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದ ರಾ ಬೇಂದ್ರೆ ಅವರ ಮನೆಗೆ ಬರುತ್ತಿದ್ದರು. ಅವರೆಲ್ಲರ ಒಡನಾಟ ಗೌರಮ್ಮನವರ ಸಾಹಿತ್ಯಾಸಕ್ತಿಗೆ ನೀರೆರೆದಂತಾಯಿತು. ಗೌರಮ್ಮನವರಿಗೆ ಗಾಂಧೀಜಿಯವರ ಬಗ್ಗೆ ಅಪಾರ ಅಭಿಮಾನವಿತ್ತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಒಮ್ಮೆ ಗಾಂಧೀಜಿಯವರು ಕೊಡಗಿಗೆ ಬಂದಾಗ ಗೌರಮ್ಮನವರು ಉಪವಾಸ ಸತ್ಯಾಗ್ರಹ ಮಾಡಿದರು. ಗಾಂಧೀಜಿಯವರು ಅವರ ಮನೆಗೆ ಬರಬೇಕೆಂದು ಪಟ್ಟು ಹಿಡಿದರು. ಗೌರಮ್ಮನವರ ಭಕ್ತಿಗೆ ಮೆಚ್ಚಿದ ಗಾಂಧೀಜಿಯವರು ಅವರ ಮನೆಗೆ ಬಂದರು. ಆ ಸಮಯದಲ್ಲಿ ಗೌರಮ್ಮನವರು ತಮ್ಮ ಬಳಿಯಿದ್ದ ಒಡವೆಗಳನ್ನೆಲ್ಲ ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮದ ನಿಧಿಗೆ ನೀಡಿದರು. ಗೌರಮ್ಮನವರು ತಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಮಹಿಳೆಯರು ಎದುರಿಸುತ್ತಿದ್ದ ಕಷ್ಟಗಳನ್ನು, ಸಮಾಜದಲ್ಲಿನ ತಾರತಮ್ಯಗಳನ್ನು ತಮ್ಮ ಕತೆಗಳಲ್ಲಿ ಚಿತ್ರಿಸಿದರು. ಅವರ ಕತೆಗಳಲ್ಲಿ ಮಹಿಳೆಯರ ಕನಸುಗಳು, ಆದರ್ಶಗಳು ಮತ್ತು ಅವರ ಸ್ವಾತಂತ್ರ್ಯದ ಹಂಬಲಗಳು ಎದ್ದು ಕಾಣುತ್ತಿದ್ದವು. ಗೌರಮ್ಮನವರು ಕೇವಲ 26 ವರ್ಷಗಳ ಕಾಲ ಬದುಕಿದರು. 1939ರಲ್ಲಿ ಹಟ್ಟಿಹೊಳೆಯಲ್ಲಿ ಈಜುವಾಗ ದುರದೃಷ್ಟವಶಾತ್ ನೀರಿನ ಸುಳಿಗೆ ಸಿಲುಕಿ ಮರಣ ಹೊಂದಿದರು. ಅವರ ಅಕಾಲಿಕ ಮರಣದಿಂದ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ನಷ್ಟವಾಯಿತು. ಆದರೆ ಅವರು ಬರೆದ ಕತೆಗಳು ಇಂದಿಗೂ ಓದುಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಗೌರಮ್ಮನವರು ಧೈರ್ಯ, ಸ್ವಾಭಿಮಾನ ಮತ್ತು ಸಾಮಾಜಿಕ ಕಳಕಳಿಯ ಪ್ರತೀಕವಾಗಿದ್ದರು. ಅವರ ಜೀವನ ಮತ್ತು ಸಾಹಿತ್ಯ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತವೆ.